ಈಗಾಗಲೇ ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀರಾಮ ದೇವರು ಮತ್ತು ಅಯೋಧ್ಯೆ ಅವಹೇಳನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆ ಆಗ್ತಾ ಇದೆ. ಪೋಷಕರು ಮತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕಾಲೇಜ್ ಶಿಕ್ಷಣ ಸಂಸ್ಥೆ ಮುಂದೆ ಜಮಾಯಿಸಿರುವಂತದ್ದು. ಈಗಾಗಲೇ ಮತ್ತೆ ಒಂದಷ್ಟು ಪೋಷಕರು ಆಗಮಿಸಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಕಾಲೇಜಿನ ಗೇಟಿನ ಮುಂಭಾಗ ಹೆಚ್ಚಿನ ಮಕ್ಕಳ ಪೋಷಕರು ಬಂದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಸಂಘಟನೆ ಕಾರ್ಯಕರ್ತರು ಮತ್ತು ಇಲ್ಲಿನ ಸ್ಥಳೀಯ ಹಿಂದೂ ಕಾರ್ಯಕರ್ತರು ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಏನಾಗಿದೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಶಿಕ್ಷಕರ ಹತ್ರ ಬಂದಿದ್ದಾರೆ. ಇನ್ನು ಅವ್ರ ಜೊತೆ ನಾನು ಮಾತನಾಡ್ತೀನಿ. ಮೇಡಮ್, ಈಗ ನೀವು ಮಕ್ಕಳ ಪೋಷಕರ ಏನ್ ನಿಮ್ಗೆ ಬಂದಿರುವಂತದ್ದು? ನನ್ನ ಮಗಳು ಇಲ್ಲಿ 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ ಸರ್. ಲಾಸ್ಟ್ ಮಂತ್ ಅಲ್ಲಿ ಅವಳು ಹೀಗೆ ಹೇಳಿದ್ರು, ನಮ್ಮೊಬ್ಬರು ಸಿಸ್ಟರ್ ಇದ್ದಾರೆ ಪ್ರಭಾ ಅಂತ ಹೇಳಿ, ಅವರು ನಮ್ಮ ದೇವರನ್ನು ತುಂಬಾ ನಿಂದನೆ ಮಾಡಿ ಮಾತಾಡ್ತಾರೆ ಅಮ್ಮ, ಸೊ ಏನೋ ಇಷ್ಟ ಆಗುದಿಲ್ಲ ಅಂತ ಹೇಳಿದ್ಲು. ನಾನು ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಮೈಂಡ್ ಮಾಡಿದ್ರೆ ಇರ್ಲಿ ಬಿಡು, ತೊಂದರೆ ಇಲ್ಲ ಅಂತ ನಾನು ನನ್ನ ಮನಸ್ಸಲ್ಲಿ ಎಣಿಸ್ಕೊಂಡೆ. ರಾಮನೇ ಇಲ್ಲ, ನೀವು ಅಲ್ಲಿ ಮಸೀದಿಯನ್ನು ಕೆಡವಿ ರಾಮ ಮಂದಿರ ಕಟ್ತಾ ಇದ್ದೀರಾ, ಎಂತದಕ್ಕೆ ಅಲ್ಲಿ ಕಲ್ಲು ಪೂಜೆ ಮಾಡಿ, ನೀವು ಕಲ್ಲುಗಳನ್ನು ಯಾಕೆ ಪೂಜೆ ಮಾಡೋದು, ಏನು ಸಿಗ್ತದೆ ನಿಮಗೆ ಕಲ್ಲು ಪೂಜೆ ಮಾಡಿದ್ರೆ, ಹಾಗೆಲ್ಲ ಕೇಳ್ತಾರಮ್ಮ. ಸೊ ಹಾಗೆ ನಾನು ಹಾಗೆ ಮನಸ್ಸಲ್ಲಿ ಬಿಟ್ಟೆ. ನಾನು ರಾಮ ಹೇಗೂ ಪ್ರತಿಷ್ಠೆ ಆಗ್ತಾನೆ 22ಕ್ಕೆ, ನೀನು ಇದ್ಯಾ ತೋರಿಸಿಕೊಡು ಅಂತ ನಾನು ರಾಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಇವತ್ತಿಗೆ ಅವ ತೋರಿಸಿಕೊಟ್ಟ, ರಾಮ ಇದ್ದಾನೆ ಅಂತ ಹೇಳಿ. ಇವತ್ತು ಎಲ್ಲರ ಉಳಿದ ಮಕ್ಕಳ ಮೂಲಕ ಆ ಪ್ರಭಾ ಟೀಚರ್ ಹಾಗೆ ಹೇಳಿದ್ರು ಅಂತ ತೋರಿಸಿಕೊಟ್ಟ. ಈಗ ನಮಗೆ ಅವರು ನೇರವಾಗಿ ನಮ್ಮ ಮುಂದೆ ಬೇಕು ಸರ್, ನಾವು ಅವರಲ್ಲಿ ಪ್ರಶ್ನೆ ಮಾಡ್ತೇವೆ. ಹಿಂದೂಗಳಿಗೆ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ದಾರೆ, ಅವರು ಯಾವ ರೀತಿ ಹಾಗೆ ಹೇಳಿದ್ರು ಅಂತ ಬೇಕು ಸರ್. ಇಲ್ಲಿ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೆ ಇದೆ ಮತ್ತು ಯಾವ ಮಕ್ಕಳಿಗೆ ಇವರು ಪಾಠ ಮಾಡ್ತಾರೆ ಅಂತ? ಇಲ್ಲಿ LKG ಇಂದ ಹಿಡಿದು SLC ತನಕ ಸ್ಕೂಲ್ ನಡೀತಾ ಇದೆ. ಇವರು ಸಿಸ್ಟರ್ ಪ್ರಭಾ ಮಕ್ಕಳಿಗೆ ಒಂದು ಗೈಡ್ಸ್, ಸ್ಕೌಟ್ ಗೈಡ್ಸ್ ತಗೊಳ್ತಾರೆ, ಪ್ಲಸ್ ಸೈನ್ಸ್ ಸೋಷಲ್ ಏನೋ ಮಾಡ್ತಾರಂತೆ. ನನಗೆ ಅವರು ಬೇಕು ಸರ್, ನಾವು ಅವರಲ್ಲಿ ಪ್ರಶ್ನೆ ಮಾಡ್ತೇವೆ. ಇವರು ಎಷ್ಟು ವರ್ಷದಿಂದ ಈ ರೀತಿಯಾಗಿ ಮಾಡ್ತಾ ಇದೆ ಅಂದ್ರೆ ಇದೇ ಮೊದಲ ಬಾರಿಗೆ ಅಥವಾ ಈ ಹಿಂದೆ ಏನಾದ್ರು? ಈಗ ನನಗೆ ಪ್ರೆಸೆಂಟ್ ಒಂದು ಈ ಸ್ಟ್ಯಾಂಡರ್ಡ್ ನ ತುಂಬಾ ಮಕ್ಕಳಲ್ಲಿ ಸಿಕ್ಕಿದ್ರು ಬಾಯ್ಸ್, ಅವರು ಹೇಳಿದ್ರು ಲಾಸ್ಟ್ ಇಯರ್ ಇಂದ ಸಹ ನಮ್ಮನ್ನು ಹಾಗೆ ಮಾಡ್ತಾ ಇದ್ದಾರೆ ಮೇಡಮ್. ನಾನು ಕೇಳಿದೆ, ನೀವು ಅವರಲ್ಲಿ ಪ್ರಶ್ನೆ ಮಾಡಬೇಕಿತ್ತು ಅಂತ ಹೇಳಿ. ಪ್ರಶ್ನೆ ಮಾಡಿದ್ರೆ ಮ್ಯಾಮ್ ಅವರು ನಮ್ಮನ್ನು ಕ್ಲಾಸಿಂದಲೇ ತೆಗೆದು ಹೊರಗೆ ನಿಲ್ಲಿಸ್ತಾ ಇದ್ರು. ಈಗಲೂ ಆ ಮಕ್ಕಳು ಅಲ್ಲೇ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಬಟ್ ನಾನು ಈಗ ನೀವು ಅಲ್ಲೇ ಇರಿ, ಮತ್ತೆ ಏನಾದ್ರು ಬೇಕಿದ್ರೆ ಮುಂದೆ ಬನ್ನಿ ಅಂತ ಹೇಳಿದೆ. ಮುಂದೆ ಅವರ ಎಜುಕೇಶನ್ಗೂ ತೊಂದರೆ ಆಗಬಹುದು ಅಂತ ನಾನು ಅವರನ್ನ ನಿಲ್ಲಿಸ್ಕೊಂಡ್ಬಿಟ್ಟೆ. ಈಗ ಅವರು ನಮಗೆ ಪ್ರೆಸೆಂಟ್ ಅವರೊಂದು ಮುಂದೆ ತಂದ್ರೆ ನಾವು ಅವರಲ್ಲಿ ಪ್ರಶ್ನೆ ಮಾಡ್ತೇವೆ ಸರ್. ನಮ್ಮಲ್ಲಿ ಏನು ಜೋರಾಗಿ ನಾವು ಏನು ಮಾಡೋದಿಲ್ಲ, ಬಟ್ ಸೀರಿಯಸ್ ಆಗಿ ನಾವು ಕೇಳ್ತೇವೆ. ಅವರು ನಮಗೆ ಒಂದು ಸರಿಯಾದ ಉತ್ತರ ಕೊಟ್ಟರೆ ಸಾಕು. ಮೇಡಮ್, ನಿಮಗೆ ಗೊತ್ತಿದ್ದಾಗೆ ನನ್ನ ಮಗಳು 7th ಅಲ್ಲಿ ಓದ್ತಾ ಇದ್ದಾಳೆ. ಮೊನ್ನೆ ಬಂದು ಹೇಳಿದ್ಲು ಹೀಗೆ ಅಂತ. ನಾನು ಎಂತಂತ ನಾನು ಇದು ಮಾಡಿದ್ರೆ ಮತ್ತೊಬ್ರು ಪೇರೆಂಟ್ಸ್ ಫೋನ್ ಮಾಡಿ ಹೇಳಿದ್ರು ಹೀಗೆ ವಿಷಯ ಆಗಿದೆ ಅಂತ. ನನಗೆ ಗೊತ್ತಿಲ್ಲ, ಅವಳು ಹೇಳಿದ್ಲು. ಮತ್ತೆ ನೈಟ್ 10 ಗಂಟೆಗೆ ಹೇಳಿದ್ಲು ಹೀಗೆಲ್ಲ ಹೇಳ್ತಾರೆ ರಾಮ ಮಂದಿರದ ಬಗ್ಗೆ, ಮತ್ತೆ ಮೋದಿಯ ಬಗ್ಗೆ ಎಲ್ಲ ಹೇಳಿದ್ದಾರೆ ಹಾಗೆ ಅಂತ ಹೇಳಿದ್ಲು. ಅದಕ್ಕೆ ನಾನು ನೋಡುವ ಹೀಗೆ ಅಂತಂತ ನೋಡುವ, ಏನಾದ್ರೂ ಗೊತ್ತಾಗ್ತದಲ್ಲ ಅಂತ ಸುಮ್ಮನೆ ಇದ್ದೆ. ಮತ್ತೆ ಇವತ್ತು ಪೇರೆಂಟ್ಸ್ ಫೋನ್ ಮಾಡಿದ್ರು ಹೀಗೆ ಇಲ್ಲಿ ಮೀಡಿಯಾದ ಇದು ಎಲ್ಲ ಇದಾಗ್ತದೆ ಅಂತ ಹೇಳಿ ಮಾಡಿದ್ರು. ಅದಕ್ಕೆ ಅವಳಿಗೆ 7th ಅಲ್ಲಿ ಓದ್ತಾ ಇದ್ದಾಳೆ. ಅದೇ ಅವಳು ಒಂಥರ ಬರುವಾಗ ಒಂಥರ ಡಲ್ ಆಗಿದ್ಲು, ಒಂಥರ ಸೀರಿಯಸ್ ಆಗಿದ್ಲು. ಏನು ಈ ತರ ವಿಚಾರ ಎಲ್ಲ ಮಾತಾಡ್ತಾರಲ್ಲ ಟೀಚರ್ ಕ್ಲಾಸ್ ಅಲ್ಲಿ ಹಾಗೆ ಅಂತ ಹೇಳಿದ್ಲು. ಇದಿಷ್ಟು ಪೋಷಕರು ಹೇಳ್ತಾ ಇರುವ ಮಾತು. ಒಟ್ಟಾರೆಗೆ ಏನಂದ್ರೆ ಆ ಶಿಕ್ಷಕಿ ವಿರುದ್ಧ ಕ್ರಮ ಆಗಬೇಕು, ಒಂದು ಸಸ್ಪೆಂಡ್ ಆಗಬೇಕು ಮತ್ತು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಮಾತುಗಳು ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.